ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಅವ್ರು ಹೇಳಿದ್ರು ನಾವು ಈ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಇವೆಲ್ಲ ಕಾರಣಗಳಿಂದ ನಾವು ಬಂದಿದ್ದೀರಂತ. ನಾವು ಅವರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತು ಸರ್ಕಾರಿ ಶಾಲೆಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಕಡಿಮೆ ಆಗೋದನ್ನ ತಾವು ಗಮನಿಸಿ ತಮ್ಮ ಇಲಾಖೆ ಅಧಿಕಾರಿಗಳು ಶಿಕ್ಷಕರು ಇವತ್ತು ಮನೆಗಳಿಗೆ ಹೋಗಿ ವಿದ್ಯಾರ್ಥಿಗಳ ಪೋಷಕರನ್ನ ತಾವು ಮನವೊಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಾವು ಉಚಿತವಾಗಿ ಕೊಡ್ತೀರ ಅಂತ ಅವ್ರನ್ನ ಮನವೊಲಿಸಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಯಲ್ಲಿ ತಾವು ಅಡ್ಮಿಷನ್ಸ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಧಾರಣ ರೈತ ಕುಟುಂಬದ ಒಬ್ಬರನ್ನ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ತಾವು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ನಾವು ಗಮನಿಸಿದಾಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಕೊಡಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ಏನಿವತ್ತು ಈ ಕ್ಷೇತ್ರದಲ್ಲಿ 2023-24ನೇ ಸಾಲಿನ ಮೊದಲನೇದಾಗಿ ನಾವು ಈ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 13,700 ಜನ ಮಕ್ಕಳಿದ್ದರು. ಅದಾದಮೇಲೆ 24-25ನೇ ಸಾಲಿನ ನೋಡಿದಾಗ 12,300 ಬಂತು. ಮತ್ತು 25-26ನೇ ಸಾಲು ನೋಡಿದಾಗ 11,600 ಬಂತು. ಈ ವರ್ಷ ನೋಡಿದಾಗ ಮತ್ತೆ 1,000 ಕಡಿಮೆ ಆಗಿದೆ. ಈಗ ನಾವು ಗಮನಿಸಿದಾಗ 1ನೇ ತರಗತಿಯಿಂದ 4ನೇ ತರಗತಿವರೆಗೂ 4,120 ಜನ ವಿದ್ಯಾರ್ಥಿಗಳಿದ್ದಾರೆ. 5ನೇ ತರಗತಿಯಿಂದ 7ನೇ ತರಗತಿವರೆಗೂ 3,261 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು 8ರಿಂದ 10ನೇ ತರಗತಿವರೆಗೂ ನೋಡಿದಾಗ 2,094 ಜನ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಸುಮಾರು ಇಡೀ ಕ್ಷೇತ್ರದಲ್ಲಿ 250 ಜನ ಇದ್ದಾರೆ. ಇವತ್ತು ನಮ್ಮ ಚಿಕ್ಕನೂರು ಹೋಬಳಿ ಸೇರಿ ಈ ಒಂದು ವರ್ಷದಲ್ಲಿ ಸುಮಾರು 11,250 ಮಕ್ಕಳು ಇವತ್ತು ಇದುವರೆಗೂ ಹಾಜರಾತಿ ಆಗಿರ್ತಕ್ಕಂಥ ಒಂದು ಫಲಿತಾಂಶ ನಮ್ಗೆ ದೊರಕೈತೆ. ಏನಿವತ್ತು ಶಿಕ್ಷಣಕ್ಕೆ ಯಾಕೆ ನಾನು ಹೆಚ್ಚಿನ ಒತ್ತು ಕೊಡ್ಬೇಕಂದ್ರೆ, ನಾನು ಯಾಕೆ ಒಂದು ಸಂಕಲ್ಪ ಮಾಡಿದ್ದೆ ಅಂದರೆ, ಇವತ್ತು ನಾನು ನಮ್ಮ ತಂದೆ ತಾಯಿ ನಾನು ಓದಿಸ್ಬೇಕಂತ ಭಾಳಷ್ಟು ಪ್ರಯತ್ನ ಪಟ್ಟೆ. ನಾವು ಆರ್ಥಿಕವಾಗಿ ಚೆನ್ನಾಗಿದ್ರೂ ನಾನು ಓದೋಕ್ಕಾಗಿಲ್ಲ. ನಂತರ ಯಾರೂ ಅವಿದ್ಯಾವಂತರಾಗಬಾರ್ದು, ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮ ಅಂದ್ಕೊಬೋದು ಅಂತ ಈ ತೀರ್ಮಾನವನ್ನು ಮಾಡಿದ್ದೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಕಾರಣ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನಮ್ಮ ಗುರುಗಳವರು. ಈ 3 ಜನರನ್ನ ನಾವು ಪಾಲನೆ ಮಾಡಿದಾಗ ನಾನು ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದೆ. ಅದೇ ರೀತಿ ಆ ವಿದ್ಯಾರ್ಥಿಗಳು ಏನಿದ್ದಾರೋ ತಮ್ಮ ತಂದೆ ತಾಯಿಯಂದರು ನಿಮ್ಮ ಮೇಲೆ ಭಾಳಷ್ಟು ಗಮನ ಇಟ್ಟು ನಮ್ಮ ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನ ಕೊಡ್ಬೇಕಂತ ಅವ್ರು ಏನು ಒಂದು ಸಂಕಲ್ಪ ಮಾಡಿರ್ತಾರೆ. ತಾವು ವಿದ್ಯಾರ್ಥಿಗಳು ನೀವು ಈ ಸಮಾಜದಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳನ್ನ ತಾವು ಪಾಲನೆ ಮಾಡಿದಾಗ ನೀವು ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ಅಂತ ನಾವು ಹಿಂದಿನ ವರ್ಷ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಾಧನೆ ಶಾಲೆಗೆ ವಿದ್ಯಾರ್ಥಿಗೆ ಬಂದೈತೆ. ಇದು ಭಾಳಷ್ಟು ಸಂತೋಷ ಅಂತ ನಾನು ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ಅದೇ ರೀತಿ ಇವತ್ತು ಏನು ನಾವು ಘೋಷಣೆ ಮಾಡಿದಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗೆ ಮುಂದಿನ ವರ್ಷವೂ ಸಹ 1 ಲಕ್ಷ ಮೊದಲನೇ ಬಹುಮಾನ ಕೊಡ್ತೀರಿ. ಎರಡನೇ ಅತಿ ಹೆಚ್ಚಿನ ಅಂಕ ಪಡ್ತಕ್ಕಂಥವ್ರಿಗೆ 50,000 ಮತ್ತು 3ನೇ ಸ್ಥಾನಕ್ಕೂ ಸಹ ನಾವು 25,000 ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಿ. ಅದೇ ರೀತಿ ಇವತ್ತು ಆ ಶಾಲೆಯ ಶಿಕ್ಷಕರಿಗೂ ಏನು ಈ ವರ್ಷ ನಾವು ಅವ್ರನ್ನ ಗೌರವಿಸಿ ಒಂದು ಸನ್ಮಾನ ಮಾಡಿದರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಈ ಸಾದ್ಲಿ ಗ್ರಾಮದ ಒಂದು ಇತಿಹಾಸ ನಾವು ನೋಡಿದಾಗ ಇಲ್ಲಿ ಚೋಳರ ಕಾಲನು 400-500 ವರ್ಷ ಇತಿಹಾಸ ಇರ್ತಕ್ಕಂಥ 1000 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಸಾದ್ಲಿ ಗ್ರಾಮ
ಈ ಒಂದು ಭಾಗಕ್ಕೆ ಈಗಾಗಲೇ ನಾವು ಶಕ್ತಿ ಮೀರಿ ಅತಿ ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟಿದ್ದೀರಿ. ಶಾಲಾ ಪ್ರಾರಂಭೋತ್ಸವ ಆಲ್ರೆಡಿ ನಾವು ಏನು ಜೂನ್ 1ನೇ ತಾರೀಕಲ್ಲಿ ನಾವೆಲ್ಲ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಆದರೆ ಸರ್ದು ಏನು ಅಂದರೆ ಕೊಡುಗೈ ಅವರ ಆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಈ ಸಾದಲಿ ಗ್ರಾಮದಲ್ಲಿ ಮಾಡುವಾಗ ಏನಾದರೂ ಕೊಟ್ಟು ಪ್ರಾರಂಭೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಪ್ರಾರಂಭೋತ್ಸವ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ನನಗೆ ಈ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಶಿಕ್ಷಣದಲ್ಲಿ ಒಂದು ಆಯ್ಕೆಯನ್ನು ಮಾಡಿಕೊಂಡು ನಾನೊಬ್ಬ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ನಾನು ಕೊನೆವರೆಗೂ ಶಿಕ್ಷಕನಾಗಿರೋದಕ್ಕೇ ಇಷ್ಟಪಡ್ತೀನಿ. ಎಂಥ ಅಧಿಕಾರಿ ಆದರೂ ಅಲ್ಲಿ ನನ್ನ ಒಳಗಡೆ ಒಬ್ಬ ಶಿಕ್ಷಕ ಇರ್ತಾನೆ. ನನಗೆ ಅನಿಸಿದ್ದನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಕಾರ್ಯಕ್ರಮದ ಮೂಲಕ. ನಾನು ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಇದೇ ಫಸ್ಟ್ BEO ಆಗಿ ನಾನು ಆಯ್ಕೆ ಮಾಡಿಕೊಳ್ಳುವಾಗ 3 ಚಿಕ್ಕಬಳ್ಳಾಪುರದಲ್ಲಿ 3 ಪ್ಲೇಸ್ಗಳಿದ್ದು. ಆ ಸಂದರ್ಭದಲ್ಲಿ ಮೊದಲು ನಮಗೆ ಒಡೆಯವರಾಗುವವರು, ನಮ್ಮನ್ನು ಸಾಕುವವರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಗ ಈ ಒಂದು ಶಿಡ್ಲಘಟ್ಟದ ಮಾನ್ಯ ಶಾಸಕರ ಬಗ್ಗೆ ನಾನು ತಿಳ್ಕೊಂಡು 1 ನಿಮಿಷ ಕೌನ್ಸಿಲಿಂಗ್ನಲ್ಲಿ ನನಗೆ ಒಂದೇ 1 ನಿಮಿಷದಲ್ಲಿ ಶಿಡ್ಲಘಟ್ಟ BEO ಆಗಿ ನಾನು ತಗೋತಾ ಇದ್ದೀನಿ ಅಂತ ನಾನು ಹೇಳಿದೆ. ಇವ್ರ ಬಗ್ಗೆ ನಾನು ತುಂಬ ಪರಿಶೀಲನೆ ತುಂಬ ಮಾಹಿತಿಗಳು ಸಿಕ್ತು. ತಮ್ಮ ವೇತನವನ್ನೇ ವಿದ್ಯಾರ್ಥಿಗಳಿಗೆ ಮುಡುಪಾಗಿಟ್ಟಿರುವಂಥವರು. ಕಳೆದ ವರ್ಷ ನಮ್ಮಲ್ಲಿ 2475 ವಿದ್ಯಾರ್ಥಿಗಳು SSLCಯಲ್ಲಿ ಕುಳಿತು ಬರೀ 28 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಇನ್ನೆಲ್ಲ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ಒಳ್ಳೆ ರಿಸಲ್ಟನ್ನು ತಂದುಕೊಡೋದಕ್ಕೆ ಕಾರಣ ನಮ್ಮ ಯಜಮಾನರು. ಹಾಗಾಗಿ ಅವರು 5 ಶಾಲೆಗಳಿಗೆ 100% ಬಂದಂಥ ಶಾಲೆಗಳಿಗೆ ನಗದು ಬಹುಮಾನವನ್ನು ಶಿಕ್ಷಕರಿಗಾಗಿಯೇ, ಶಿಕ್ಷಕರು ಶ್ರಮಪಟ್ಟಿದ್ದಾರೆ ಅದಕ್ಕೆ ಶಿಕ್ಷಕರಿಗೆ ಕೊಡಬೇಕು ಅಂದ್ಬಿಟ್ಟು ಅದನ್ನು ಕೊಟ್ಟಂಥದ್ದು. ಮತ್ತು ಎಲ್ಲ ಮಕ್ಕಳಿಗೂ ಕೂಡ 1 ಲಕ್ಷದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 2ನೇ ಬಹುಮಾನವನ್ನು ತೆಗೆದುಕೊಂಡವರು 2 ಬಂದರು ಅಂತ ಅವರಿಗೆ 2ಗೂ ಕೂಡ 50 ಸಾವಿರದ ಬಹುಮಾನ, 3ನೇ ಬಹುಮಾನವನ್ನು 25,000 ರೂಪಾಯಿ ಬಹುಮಾನವನ್ನು ಯಾವ ಶಾಸಕರು ತಾನೇ ಕೊಡೋಕ್ಕೆ ಸಾಧ್ಯ ಇದೆ ಈಗ? ಅಂಥ ಒಂದು ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು, ಯಾಕೆ ಅಂದರೆ ಶಿಕ್ಷಣ ಅಂತಂದರೆ ಮನುಷ್ಯನ ಉದ್ಧಾರ ಆಗೋದೇ ಶಿಕ್ಷಣ ಅಂತ ಬಾಬಾ ಸಾಹೇಬರು ನಂಬಿದ್ರು. ಆ ಥರ ಆ ಶಿಕ್ಷಣಕ್ಕಾಗಿಯೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಆಗ 100 ಮಕ್ಕಳಿಗೆ ಬಹುಮಾನವನ್ನು ವಿತರಣೆ ಮಾಡಿರುವುದು, ಸಹಾಯಧನವನ್ನು ವಿತರಣೆ ಮಾಡಿರೋದು. ಹಾಗೆ ಪ್ರತಿಭಾನ್ವಿತ ಮಕ್ಕಳಿಗೂ ಕೂಡ 100 ಜನಕ್ಕೆ ಕೆಂಪೇಗೌಡರವರ ಶ್ರೀಮಾನ್ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದಂದು 100 ಮಕ್ಕಳಿಗೆ ಅವರು ಮತ್ತೆ ನಗದು ಬಹುಮಾನವನ್ನು ನೀಡುತ್ತಾ ಇರುವಂಥದ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತಮ್ಮ ಹೆಸರನ್ನು ಹೇಳ್ಕೊಳ್ದೇನೆ ಈ ಥರ ಒಂದು ಸೇವೆಯನ್ನು ನಮ್ಮ ಶೈಕ್ಷಣಿಕ ವಿಚಾರಗಳಿಗೆ ಮಾಡ್ತಾ ಇರೋದು ನನಗೆ ಹೆಮ್ಮೆಯ ವಿಚಾರವಾಗಿ ನಾನು ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ಅವರ ಮೂಲಕ ಕೊಡಬೇಕು ಅನ್ನುವಂಥ ಆಸಕ್ತಿಯಿಂದ ನಾನು ಈ ಒಂದು ಶಿಡ್ಲಘಟ್ಟ ಒಂದು ವಲಯಕ್ಕೆ ಬಂದಿದ್ದೇನೆ.